ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲಕಾರಿಯಾಗಿದೆ. ದರ್ಶನ್ ಬೇಲ್ ಅನ್ನ ರದ್ದು ಮಾಡಿ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಐ ವಿಟ್ನೆಸ್ ಹೇಳಿಕೆ ಪಡೆಯದೆಯೇ ಬಂಧಿಸಲಾಗಿತ್ತು. ಯಾವ ದಿನ ಪಂಚನಾಮೆ ಪಡೆಯಲಾಗಿತ್ತು, ಈ ಎಲ್ಲಾ ಟೆಕ್ನಿಕಲ್ ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಬಂಧಿಸಿರೋ ರೀತಿನೇ ಸರಿ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೇಲ್ ಸಿಕ್ಕಿರ್ತಕ್ಕಂಥದ್ದು ಸರಿಯಾದ ಗ್ರೌಂಡ್ಸ್ ಮೇಲೆ ಇದೆ ಅನ್ನುವಂಥದ್ದು. ಐ ವಿಟ್ನೆಸ್ ಹೇಳಿಕೆಯನ್ನು ಕೂಡ ಪಡೆಯದೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿತ್ತು ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, ದರ್ಶನ್ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಜೀವನದಲ್ಲಿ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ಡೆವಿಲ್ ಸಿನಿಮಾ ಶೂಟಿಂಗ್ ಶುರುವಾಗಿದೆ, ಮತ್ತೆ ರೀಇನಿಷಿಯೇಟ್ ಆಗಿದೆ. ಹಾಗೇನೆ ಸುಮಾರು ಕೆಲಸಗಳಲ್ಲಿ ದರ್ಶನ್ ಕೂಡ ತೊಡಗಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥದ್ದು. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲಕಾರಿಯಾಗಿದೆ. ದರ್ಶನ್ ಬೇಲ್ ಅನ್ನ ರದ್ದು ಮಾಡಿ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಐ ವಿಟ್ನೆಸ್ ಹೇಳಿಕೆ ಪಡೆಯದೆಯೇ ಬಂಧಿಸಲಾಗಿತ್ತು. ಯಾವ ದಿನ ಪಂಚನಾಮೆ ಪಡೆಯಲಾಗಿತ್ತು, ಈ ಎಲ್ಲಾ ಟೆಕ್ನಿಕಲ್ ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಬಂಧಿಸಿರೋ ರೀತಿನೇ ಸರಿ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೇಲ್ ಸಿಕ್ಕಿರ್ತಕ್ಕಂಥದ್ದು ಸರಿಯಾದ ಗ್ರೌಂಡ್ಸ್ ಮೇಲೆ ಇದೆ ಅನ್ನುವಂಥದ್ದು. ಐ ವಿಟ್ನೆಸ್ ಹೇಳಿಕೆಯನ್ನು ಕೂಡ ಪಡೆಯದೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿತ್ತು ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, ದರ್ಶನ್ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಜೀವನದಲ್ಲಿ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ಡೆವಿಲ್ ಸಿನಿಮಾ ಶೂಟಿಂಗ್ ಶುರುವಾಗಿದೆ, ಮತ್ತೆ ರೀಇನಿಷಿಯೇಟ್ ಆಗಿದೆ. ಹಾಗೇನೆ ಸುಮಾರು ಕೆಲಸಗಳಲ್ಲಿ ದರ್ಶನ್ ಕೂಡ ತೊಡಗಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥದ್ದು. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲಕಾರಿಯಾಗಿದೆ. ದರ್ಶನ್ ಬೇಲ್ ಅನ್ನ ರದ್ದು ಮಾಡಿ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಐ ವಿಟ್ನೆಸ್ ಹೇಳಿಕೆ ಪಡೆಯದೆಯೇ ಬಂಧಿಸಲಾಗಿತ್ತು. ಯಾವ ದಿನ ಪಂಚನಾಮೆ ಪಡೆಯಲಾಗಿತ್ತು, ಈ ಎಲ್ಲಾ ಟೆಕ್ನಿಕಲ್ ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಬಂಧಿಸಿರೋ ರೀತಿನೇ ಸರಿ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೇಲ್ ಸಿಕ್ಕಿರ್ತಕ್ಕಂಥದ್ದು ಸರಿಯಾದ ಗ್ರೌಂಡ್ಸ್ ಮೇಲೆ ಇದೆ ಅನ್ನುವಂಥದ್ದು. ಐ ವಿಟ್ನೆಸ್ ಹೇಳಿಕೆಯನ್ನು ಕೂಡ ಪಡೆಯದೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿತ್ತು ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, ದರ್ಶನ್ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಜೀವನದಲ್ಲಿ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ಡೆವಿಲ್ ಸಿನಿಮಾ ಶೂಟಿಂಗ್ ಶುರುವಾಗಿದೆ, ಮತ್ತೆ ರೀಇನಿಷಿಯೇಟ್ ಆಗಿದೆ. ಹಾಗೇನೆ ಸುಮಾರು ಕೆಲಸಗಳಲ್ಲಿ ದರ್ಶನ್ ಕೂಡ ತೊಡಗಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥದ್ದು. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲಕಾರಿಯಾಗಿದೆ. ದರ್ಶನ್ ಬೇಲ್ ಅನ್ನ ರದ್ದು ಮಾಡಿ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಐ ವಿಟ್ನೆಸ್ ಹೇಳಿಕೆ ಪಡೆಯದೆಯೇ ಬಂಧಿಸಲಾಗಿತ್ತು. ಯಾವ ದಿನ ಪಂಚನಾಮೆ ಪಡೆಯಲಾಗಿತ್ತು, ಈ ಎಲ್ಲಾ ಟೆಕ್ನಿಕಲ್ ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಬಂಧಿಸಿರೋ ರೀತಿನೇ ಸರಿ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೇಲ್ ಸಿಕ್ಕಿರ್ತಕ್ಕಂಥದ್ದು ಸರಿಯಾದ ಗ್ರೌಂಡ್ಸ್ ಮೇಲೆ ಇದೆ ಅನ್ನುವಂಥದ್ದು. ಐ ವಿಟ್ನೆಸ್ ಹೇಳಿಕೆಯನ್ನು ಕೂಡ ಪಡೆಯದೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿತ್ತು ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, ದರ್ಶನ್ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಜೀವನದಲ್ಲಿ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ಡೆವಿಲ್ ಸಿನಿಮಾ ಶೂಟಿಂಗ್ ಶುರುವಾಗಿದೆ, ಮತ್ತೆ ರೀಇನಿಷಿಯೇಟ್ ಆಗಿದೆ. ಹಾಗೇನೆ ಸುಮಾರು ಕೆಲಸಗಳಲ್ಲಿ ದರ್ಶನ್ ಕೂಡ ತೊಡಗಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥದ್ದು. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲಕಾರಿಯಾಗಿದೆ. ದರ್ಶನ್
ಬೇಲ್ ಅನ್ನ ರದ್ದು ಮಾಡಿ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಐ ವಿಟ್ನೆಸ್ ಹೇಳಿಕೆ ಪಡೆಯದೆಯೇ ಬಂಧಿಸಲಾಗಿತ್ತು. ಯಾವ ದಿನ ಪಂಚನಾಮೆ ಪಡೆಯಲಾಗಿತ್ತು, ಈ ಎಲ್ಲಾ ಟೆಕ್ನಿಕಲ್ ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಬಂಧಿಸಿರೋ ರೀತಿನೇ ಸರಿ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೇಲ್ ಸಿಕ್ಕಿರ್ತಕ್ಕಂಥದ್ದು ಸರಿಯಾದ ಗ್ರೌಂಡ್ಸ್ ಮೇಲೆ ಇದೆ ಅನ್ನುವಂಥದ್ದು. ಐ ವಿಟ್ನೆಸ್ ಹೇಳಿಕೆಯನ್ನು ಕೂಡ ಪಡೆಯದೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿತ್ತು ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, ದರ್ಶನ್ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಜೀವನದಲ್ಲಿ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ಡೆವಿಲ್ ಸಿನಿಮಾ ಶೂಟಿಂಗ್ ಶುರುವಾಗಿದೆ, ಮತ್ತೆ ರೀಇನಿಷಿಯೇಟ್ ಆಗಿದೆ. ಹಾಗೇನೆ ಸುಮಾರು ಕೆಲಸಗಳಲ್ಲಿ ದರ್ಶನ್ ಕೂಡ ತೊಡಗಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥದ್ದು. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲಕಾರಿಯಾಗಿದೆ. ದರ್ಶನ್ ಬೇಲ್ ಅನ್ನ ರದ್ದು ಮಾಡಿ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಐ ವಿಟ್ನೆಸ್ ಹೇಳಿಕೆ ಪಡೆಯದೆಯೇ ಬಂಧಿಸಲಾಗಿತ್ತು. ಯಾವ ದಿನ ಪಂಚನಾಮೆ ಪಡೆಯಲಾಗಿತ್ತು, ಈ ಎಲ್ಲಾ ಟೆಕ್ನಿಕಲ್ ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಬಂಧಿಸಿರೋ ರೀತಿನೇ ಸರಿ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೇಲ್ ಸಿಕ್ಕಿರ್ತಕ್ಕಂಥದ್ದು ಸರಿಯಾದ ಗ್ರೌಂಡ್ಸ್ ಮೇಲೆ ಇದೆ ಅನ್ನುವಂಥದ್ದು. ಐ ವಿಟ್ನೆಸ್ ಹೇಳಿಕೆಯನ್ನು ಕೂಡ ಪಡೆಯದೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿತ್ತು ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, ದರ್ಶನ್ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಜೀವನದಲ್ಲಿ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ಡೆವಿಲ್ ಸಿನಿಮಾ ಶೂಟಿಂಗ್ ಶುರುವಾಗಿದೆ, ಮತ್ತೆ ರೀಇನಿಷಿಯೇಟ್ ಆಗಿದೆ. ಹಾಗೇನೆ ಸುಮಾರು ಕೆಲಸಗಳಲ್ಲಿ ದರ್ಶನ್ ಕೂಡ ತೊಡಗಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥದ್ದು. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲಕಾರಿಯಾಗಿದೆ. ದರ್ಶನ್ ಬೇಲ್ ಅನ್ನ ರದ್ದು ಮಾಡಿ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಐ ವಿಟ್ನೆಸ್ ಹೇಳಿಕೆ ಪಡೆಯದೆಯೇ ಬಂಧಿಸಲಾಗಿತ್ತು. ಯಾವ ದಿನ ಪಂಚನಾಮೆ ಪಡೆಯಲಾಗಿತ್ತು, ಈ ಎಲ್ಲಾ ಟೆಕ್ನಿಕಲ್ ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಬಂಧಿಸಿರೋ ರೀತಿನೇ ಸರಿ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬೇಲ್ ಸಿಕ್ಕಿರ್ತಕ್ಕಂಥದ್ದು ಸರಿಯಾದ ಗ್ರೌಂಡ್ಸ್ ಮೇಲೆ ಇದೆ ಅನ್ನುವಂಥದ್ದು. ಐ ವಿಟ್ನೆಸ್ ಹೇಳಿಕೆಯನ್ನು ಕೂಡ ಪಡೆಯದೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿತ್ತು ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ವಾದ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, ದರ್ಶನ್ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಏನಾಗುತ್ತೆ ಹಾಗಾದ್ರೆ ದರ್ಶನ್ ಜೀವನದಲ್ಲಿ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ಡೆವಿಲ್ ಸಿನಿಮಾ ಶೂಟಿಂಗ್ ಶುರುವಾಗಿದೆ, ಮತ್ತೆ ರೀಇನಿಷಿಯೇಟ್ ಆಗಿದೆ. ಹಾಗೇನೆ ಸುಮಾರು ಕೆಲಸಗಳಲ್ಲಿ ದರ್ಶನ್ ಕೂಡ ತೊಡಗಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಬೇಲ್ ಮೇಲೆ ಹೊರಗಡೆ ಇರತಕ್ಕಂಥದ್ದು. ಏನಾಗುತ್ತೆ ಹಾಗಾದ್ರೆ